ಸರ್, ಮನೆಯಲ್ಲಿ ಒಂದು ಹೆಣ್ಮಗು ಇತ್ತು ಅಂದ್ರೇ ಲಕ್ಷ್ಮಿಯ ಕಳೆ ಅಂತಾರೆ. ನಿಮಗೆ ಮೂರು ಜನ ಹೆಣ್ಮಕ್ಳು, ಎಷ್ಟು ಖುಷಿ ಇದೆ ಈ ವಿಚಾರದಲ್ಲಿ? ಪದ್ಮಾವತಿ, ಅರುಣಾದೇವಿ, ಉಮಾದೇವಿ 3 ಜನ ಹೆಣ್ಮಕ್ಳು, 9 ಜನ ಮೊಮ್ಮಕ್ಕಳು, 6 ಜನ ಮರಿಮಕ್ಕಳು. ಸೊ ತುಂಬಿದ ಸಂಸಾರ. ಒಂದು ಕಡೆ ರಾಘವೇಂದ್ರ ಅವರು ಸಂಸತ್ ಸದಸ್ಯರು, ಇನ್ನು ಕಡೆ ವಿಜಯೇಂದ್ರ ಅವರು ಪಕ್ಷದ ರಾಜ್ಯದ ಅಧ್ಯಕ್ಷರು. ಹೀಗೆ ಎಲ್ಲ ರೀತಿಯ ಒಂದು ದೇವರು ಸಹಕಾರವನ್ನು ಬೆಂಬಲವನ್ನು ಕೊಟ್ಟಿದ್ದಾನೆ. ಯಾವುದೇ ಕೊರತೆ ಇಲ್ಲ. ದೇವರ ದಯೆಯಿಂದ ಎಲ್ಲರೂ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದ ಬಾಳಿ ಬದುಕ್ತಾ ಇದ್ದೇವೆ. ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚು ಓಡಾಟ ಮಾಡಿ ಪಕ್ಷವನ್ನು ಬಲಪಡಿಸಬೇಕು, ಅಧಿಕಾರಕ್ಕೆ ತರಬೇಕು ಅನ್ನೋದು ಹಂಬಲ. ಆ ದಿಕ್ಕಿನಲ್ಲಿ ಪ್ರಯತ್ನಗಳು ಪ್ರಾರಂಭ ಆಗಿದೆ. ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೆ. ಓಕೆ, ಪದ್ಮಾವತಿಯವರು ಮೊದಲನೇ ಮಗಳು ಮನೆಗೆ ನಿಮಗೆ. ಸೊ ಮೊದಲನೇ ಮಗು ನಿಮ್ಮ ಕೈಯಲ್ಲಿ ಬಂದಂಥ ಆ ಕ್ಷಣನ, ಅವತ್ತಿನ ದಿನ ನೆನಪು ಮಾಡಿಕೊಂಡ್ರೆ ಎಷ್ಟು ಖುಷಿಯಾಗಿತ್ತು ನಿಮಗೆ? ಅಲ್ಲ, ನಿಶ್ಚಿತವಾಗಿ ಪದ್ಮಾವತಿಯವರು ಹುಟ್ಟಿದಾಗ ಮನೆ ಹೊಂದಿ ಎಲ್ಲ ಸಂತೋಷಪಟ್ಟರು. ಅದೇ ರೀತಿ ಅರುಣಾದೇವಿಯವರು, ಅದೇ ರೀತಿ ಉಮಾದೇವಿಯವರು ಎಲ್ಲರೂ ಸಹ ಹುಟ್ಟಿದಂಥ ಸಂದರ್ಭದಲ್ಲಿ ಮನೆಯ ಸಂಭ್ರಮ ಕಾಣಿಸ್ತಾ ಇತ್ತು. ಗಂಡು ಮಕ್ಕಳಿಲ್ಲ ಅನ್ನೋಂಥ ಕೊರತೆ ಇದ್ದ ಸಂದರ್ಭದಲ್ಲಿ ರಾಘವೇಂದ್ರ ಅವರು ಮತ್ತು ನಂತರ ವಿಜಯೇಂದ್ರ ಅವರು ಹುಟ್ಟಿದ್ರು. ಹೀಗಾಗಿ ತುಂಬಿದ ಸಂಸಾರ, ಎಲ್ಲ ರೀತಿಯ ಸಹಕಾರ ದೇವರು ಕೊಟ್ಟಿದ್ದಾನೆ. ನೆಮ್ಮದಿ ಇದೆ, ತೃಪ್ತಿ ಇದೆ, ಸಮಾಧಾನ ಇದೆ. 3 ಜನ ಹೆಣ್ಮಕ್ಳಲ್ಲಿ ಯಾರು ತುಂಬ ತುಂಟಿ ಜಾಸ್ತಿ? ಇವರು ತುಂಟ್ರು ಯಾರು ಜಾಸ್ತಿ 3 ಜನ ಹೆಣ್ಮಕ್ಳಲ್ಲಿ? ನಿಮ್ಮ ಮಕ್ಕಳಲ್ಲಿ ತುಂಟ್ರು ಯಾರು ಜಾಸ್ತಿ, ತುಂಟಾಟ ಯಾರು ಜಾಸ್ತಿ ಮಾಡ್ತಾ ಇದ್ರು? ಅದರಲ್ಲಿ ಒಬ್ರಿಗಿಂತ ಒಬ್ಬರು ಮೀರಿಸ್ತಾರೆ. ಅದರಲ್ಲಿ ಯಾವುದೇ ಕೊರತೆ ಇಲ್ಲ. ಒಬ್ರಿಗಿಂತ ಒಬ್ರು ತುಂಟಾಟ ಮಾಡ್ತಾ ಇದ್ರಾ? ಇವರು 3 ಜನ ಮಾಡಿದ ಯಾವ್ದಾದ್ರು ತುಂಟಾಟ ನೆನಪಿದೆಯಾ ನಿಮಗೆ? ನೂರಾರು ನೆನಪಿದೆ. ಬಟ್ ಭಾಳ ಒಳ್ಳೆ ಒಂದು ಕುಟುಂಬ ಅನ್ನುವಂಥ ಖುಷಿ, ಸಂಭ್ರಮ, ತೃಪ್ತಿ ಇದೆ.